ಸ್ವಾಧ್ಯಾಯ ಅನ್ನೋದು ತಪಸ್ಸು. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ. ಸ್ವಾಧ್ಯಾಯ ತನ್ನ ಶಾಖೆಯ ಅಧ್ಯಯನವನ್ನು ಮಾಡಬೇಕು. ಅದನ್ನು ಯೋಗ್ಯರಾದವರ ಮುಂದೆ ತೆರೆದಿಡಬೇಕು. ಯಾರು ಅದಕ್ಕೆ ಕಾತರಿಸ್ತಾರೆ ಅವರಿಗೆ ತೆರೆದಿಡಬೇಕು. ಇವನೇ ಹುಡ್ಕೊಂಡು ಹೋಗೋದಲ್ಲ, ಬನ್ನಿ ಬನ್ನಿ ಹೇಳ್ತೇನೆ ಅಂತ. ಯಾರು ಅದಕ್ಕಾಗಿ ಕಾತರಿಸ್ತಾರೆ ಅವ್ರಿಗಾಗಿ ತೆರೆದಿಡಬೇಕು. ಅದನ್ನು ತಪಃ ಅಂತ ಕರೀತಾರೆ ಅಂತ. ಹೀಗೆ 3 ಜನರ ಅಭಿಪ್ರಾಯ. ಒಬ್ಬನ ಅಭಿಪ್ರಾಯ ಏನು? ದಿಟವಾದ ನುಡಿ, ಅದು ತಪಸ್ಸು. ಎರಡನೆಯವನ ಅಭಿಪ್ರಾಯ ಏನು? ಕಾಯಕ್ಲೇಶ, ತಪಸಂತಾಪೆ, ನಮ್ಮ ದೇಹವನ್ನು ನಾವೇ ಶಿಕ್ಷಿಸಿಕೊಳ್ಳುವುದು, ಅದು ತಪಸ್ಸು. ಬೇಸಿಗೆ ಕಾಲದಲ್ಲಿ 4 ಕಡೆ ಬೆಂಕಿಯನ್ನು ಹಾಕಿಕೊಂಡು ಮೇಲ್ಗಡೆ ಉರಿದುರಿಯುತ್ತಿರುವ ಸೂರ್ಯನನ್ನು ಹೊಂದಿ, ಅಂದರೆ ಆ ಮಧ್ಯಾಹ್ನದ ಕಾಲದಲ್ಲಿ ಮಧ್ಯದಲ್ಲಿ ತಮ್ಮ ಮನಸ್ಸನ್ನು ಪೂರ್ತಿ ನಿಗ್ರಹಿಸಿ ದೇವರನ್ನು ಚಿಂತನೆ ಮಾಡೋದು, ಇದು ಪಂಚಾಗ್ನಿ ತಪಸ್ಸು ಅಂತ. ಹಾಗೆ ಮಳೆಗಾಲದಲ್ಲಿ ಕಂಠದ ತನಕ ಮುಳುಗಿ ಜಪ ಮಾಡುವುದು, ಈ ತರಹದ ಕಾಯಕ್ಲೇಶ. ದೇಹವನ್ನು ಬಗ್ಗು ಬಡಿಯುವುದು, ಶರೀರದ ಸಹಜವಾದ ಬಯಕೆಗಳನ್ನು ದಮನ ಮಾಡುವುದು, ಅದು ತಪಸ್ಸು. ಆದರೆ ವೇದ ಇಷ್ಟು ಹೇಳಿ ಮೌದ್ಗಲ್ಯ 4ನ ಅಭಿಪ್ರಾಯವನ್ನು ಹೇಳಿತು. ಅದು ಇದು: ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಅಂತ ಹೇಳಿ ಕಡೆಗೆ ಈ 3ನೆಯವನ ಅಭಿಪ್ರಾಯವನ್ನು ಅದು ಹೊಗಳುತ್ತೆ. ತದ್ಧಿತಪಃ, ಅದಲ್ವಾ ತಪಸ್ಸು ಅಂದರೆ. ಯಾಕೆಂದರೆ ತಪ ಅಂತ ಹೇಳಿದರೆ ತಪ ಆಲೋಚನೆ ಅಂತ ಧಾತು. ನಿರಂತರವಾದ ದೇವರ ಬಗೆಗಿನ ಆಲೋಚನೆ, ಜಗತ್ತು ಮತ್ತು ಜಗದೀಶ, ಜೀವ, ಈ 3 ಜನರ ಬಗೆಗಿನ ಸ್ಫುಟತೆ ಏನು ವೇದದಲ್ಲಿ ಇದೆ ಅದನ್ನು ಯೋಚನೆ ಮಾಡೋದೇನಿದೆ, ತನ್ಮೂಲಕ ಮನಸ್ಸನ್ನು ಎತ್ತರಕ್ಕೆ ಏರಿಸಿಕೊಳ್ಳುವುದೇನಿದೆ, ಅದನ್ನು ತಪಃ ಅಂತ ಕರೀತಾರೆ. ಹೀಗಾಗಿ ಸ್ವಾಧ್ಯಾಯ ಪ್ರವಚನಗಳಿಗೆ ಕೊಟ್ಟ ಮಹತ್ವವನ್ನು ಶಾಸ್ತ್ರ ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ಆದರೆ ನಾವಿವತ್ತು ಅದನ್ನು ಬಿಟ್ಟೇ ಬೇರೆ ಪ್ಯಾರಾಮೀಟರ್. ಒಬ್ಬ ವ್ಯಕ್ತಿ ಮಿಗಿಲು ಅಂತನ್ಲಿಕ್ಕೆ ಅವನು ದೇವರಲ್ಲಿ ಭಕ್ತಿಯನ್ನು ಹೊಂದಿ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡ್ತಾ ಇದ್ದಾನ, ಅವನನ್ನು ಮಿಗಿಲು ಅಂತ ಹೇಳಬೇಕು ಅಂತ ಉಪನಿಷತ್ತು ಹೇಳೋದು. ಆದರೆ ನಾವಿವತ್ತು ನೋಡೋದೇ ಬೇರೆ. ಅವನು ಪವಾಡ ಮಾಡಿದಾನ, ಅವನ ಇದೇನು, ಅವನ ಸ್ಥಾನ ಏನು ಇತ್ಯಾದಿಗಳನ್ನು ನೋಡ್ತಾ ಇದ್ದೇವೆ. ಹಾಗಲ್ಲ, ವೇದವನ್ನು ಹಿಡಿದು ಆಚೀಚೆ ಸಾಗಬಾರದು. ಅವನು ವೇದನಿಷ್ಠನಾಗಿ ಇರಬೇಕು. ಅವನು ಮಾಡುವುದು ತಪಸ್ಸು ಅಂತ ಹೇಳುತ್ತೆ. ಅದರಿಂದಾಗಿ ವೇದಾಭ್ಯಾಸೋ ಹಿ ವಿಪ್ರಸ್ಯ ತಪ ಪರಮಿಹೋಚ್ಯತೆ. ವೇದಾಭ್ಯಾಸ ಅನ್ನೋದು ಉತ್ಕಟವಾದ ತಪಸ್ಸು. ಆಹೈವಂ ಸನಖಾಗ್ರೇಭ್ಯ ಪರಮಂ ತಪ್ಯತೆ ತಪಃ ಯಸ್ಸುಪ್ತೋಪಿ ದ್ವಿಜೋಧೀತೆ ಸ್ವಾಧ್ಯಾಯಂ ಶಕ್ತಿತೋನ್ವಹಂ. ಅಲ್ಲ, ನನಗೆ ಶಕ್ತಿ ಇಲ್ಲ ಅಂತ ಹೇಳಿ ಬೇರೆ ಬೇರೆ ನೆಪವನ್ನು ಹೇಳ್ತಾರೆ. ಇಲ್ಲ, ತನಗೆ ಶಕ್ತಿ ಇದ್ದಷ್ಟು ಹಾಸಿಗೆಯಲ್ಲಿ ಮಲಗಿದ್ದಾಗಲೂ ವೇದದ ಚಿಂತನೆ ಯಾರು ಮಾಡ್ತಾನೆ ಅವನು ಜೀವನವನ್ನು ಸಾರ್ಥಕವಾಗಿ ಒಯ್ತಾನೆ ಅಂತ ಅರ್ಥ. ನೆಪ ಎಲ್ಲ ಹೇಳಲಿಕ್ಕಿಲ್ಲ. ನೆಪ ಇಲ್ಲಿ ಹೇಳಬಹುದು, ಯಾರು ಕೇಳೋರಿದ್ದಾರೆ, ನನಗದು ಕಷ್ಟ, ಇದು ಕಷ್ಟ, ಅದಿದೆ ಇದಿದೆ, ಇವೆಲ್ಲ ನೆಪಗಳು ಇಲ್ಲಿ. ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ನನಗೆ ಏನು ಅದರಲ್ಲಿ ಒಂದು ರಸ ಉಂಟಾಗ್ತಾ ಇಲ್ಲ, ಇವೆಲ್ಲ ಇಲ್ಲಿ. ಆದರೆ ಕೇಳೋರು ಯಾರು ಅದನ್ನು? ಇಲ್ಲಿ ಕೇಳುವವರು
ಏನು ನಿಮಗೆ ಸದ್ಗತಿಯನ್ನೇನು ಕೊಡಲ್ಲ. ಇವಾಗ ನನ್ನ ಮುಂದೆ ಹೇಳ್ತೀರಾ ಅಂತ ಇಟ್ಕೊಳ್ಳಿ, ಇಲ್ಲ ನನಗೆ ವೇದಾಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೌದಾ ಅಂತ ಸುಮ್ಮನಾಗ್ತೇನೆ. ಆದರೆ ಮಾಡದೇ ಇರೋದರಿಂದಾಗಿ ನಾನು ಈ ಕಾರಣದಿಂದ ಮಾಡಿಲ್ಲ ಅಂತಂದರೆ ಯಾರು ಸದ್ಗತಿಯನ್ನು ಕೊಡಬೇಕೋ ಅವ್ರು ಕೇಳಬೇಕಲ್ಲ. ಕೇಳಬೇಕಾದವರು ಅವರು, ಮೇಲ್ಗಡೆಯ ಬಂಧುಗಳು, ಬಾಲ್ಕನಿಯ ಬಂಧುಗಳು ಕೇಳಬೇಕು. ನಾವು ಕೇಳಿದ್ರೆಷ್ಟು ಬಿಟ್ಟರೆಷ್ಟು. ಅದರಿಂದಾಗಿ ಶಾಸ್ತ್ರ ಹೇಳೋದು ಏನು? ತತ್ವಾವಮರ್ಶೆ, ತತ್ವವಿಮರ್ಶೆ ಅಂತನ್ನೋದು ಮಾಡಬೇಕು ಅಷ್ಟೆ. ಅದಕ್ಕೇನೆ ಒತ್ತು. ಯೋ ನಧೀತ್ಯ ದ್ವಿಜೋ ವೇದಂ ಅನ್ಯತ್ರ ಕುರುತೆ ಶ್ರಮಂ ಸಜೀವನ್ನೇವ ಚೂದ್ರತ್ವಮಾಚು ಗಚ್ಚತಿ ಸಾನ್ವಯ. ಯಾರು ವೇದವನ್ನು ಅಧ್ಯಯನ ಮಾಡದೆ ಬೇರೆ ಕಡೆಗೆ ಕೇವಲ ಬೇರೆ ವಿದ್ಯೆಯಲ್ಲಿ ಶ್ರಮವನ್ನು ಹಾಕ್ತಾನೆ, ಅವನು ತನಗೆ ಬಂದ ಅವಕಾಶವನ್ನು ಕಳೆದುಕೊಳ್ತಾನೆ. ಅದ್ಭುತವಾದ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ, ಅಧ್ಯಯನದ ಅವಕಾಶ. ಆ ಅವಕಾಶವನ್ನು ಕಳೆದುಕೊಳ್ತಾನೆ ಅಷ್ಟೇ. ಕೊಟ್ಟ ಕುದುರೆಯ ನೇರಲರಿಯದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳಿ ವಚನ ಹೇಳಿದ ಹಾಗೆ ಈ ಕುದುರೆಯನ್ನು ಕೊಟ್ಟಿದ್ದಾನೆ, ಈ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಇದನ್ನು ಆಚರಿಸದೆ ಹೋದರೆ ನಷ್ಟ ಯಾರಿಗೆ? ಉಪನಿಷತ್ತು ಹೇಳುತ್ತಲ್ಲ, ಇಹ ಚೇದ ವೇದಿ ರಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತೀ ವಿನಷ್ಟಿ ಅಂತ ತಲವಕಾರ ಉಪನಿಷತ್ತು. ಸತ್ಯವನ್ನು ತಿಳಿದರೆ ನಿಮಗೆ ಪ್ರಯೋಜನ, ಸತ್ಯಕ್ಕಲ್ಲ. ಸತ್ಯವನ್ನು ತಿಳಿಯದಿದ್ದರೆ ನಿಮಗೆ ನಷ್ಟ, ಸತ್ಯಕ್ಕೆ ಅಲ್ಲ. ಅದರಿಂದಾಗಿ ನಾವು ಸತ್ಯನಿಷ್ಠರಾಗಬೇಕು ಅಂತ ಉಪನಿಷತ್ತೆಲ್ಲ ಹೇಳೋದು. ಈ ತರಹ ವೇದವನ್ನು ಓದುವ ಅವಕಾಶ ಇದ್ದು ವೇದವನ್ನು ಓದದವ ಬ್ರಹ್ಮಬಂಧು ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಆದ್ದರಿಂದ ವೇದವನ್ನು ಅಧ್ಯಯನ ಮಾಡಬೇಕು. ಮಾತುರಗ್ರೇ ಚ ಜನನಂ ದ್ವಿತೀಯಂ ಮೌಂಜಿಬಂಧನೆ ತೃತೀಯಂ ಯಜ್ಞದೀಕ್ಷಾಯಾಂ ದ್ವಿಜಸ್ಯ ವಿಧಿಚೋದಿತಂ. ಮಾತು ಅಗ್ರೇ ಜನನಂ, ತಾಯಿಯಿಂದ ಹುಟ್ಟುವುದು ಮೊದಲನೆಯ ಜನನ. ಇಲ್ಲಿ ಅದಿದೆ, ಸ್ಪಷ್ಟವಾಗಿಯೇ ಇದೆ. ಮಾತುರಗ್ರೇ ಚ ಜನನಂ ಮೊದಲನೆಯದ್ದು, ದ್ವಿತೀಯಂ ಮೌಂಜಿಬಂಧನಂ ಎರಡನೆಯದ್ದು ಮೌಂಜಿಬಂಧನ. ಮೌಂಜಿಬಂಧನ ಅಂತಂದರೆ ಉಪನಯನ. ತೃತೀಯಂ ಯಜ್ಞದೀಕ್ಷಾಯಾಂ ಮೂರನೆಯದ್ದು ಜನ್ಮ ಅಂತ ಹೇಳಿದ್ರೆ ಯಜ್ಞದೀಕ್ಷೆ. ದ್ವಿಜಸ್ಯ ವಿಧಿಚೋದಿತಂ ತತ್ರ ಯದ್ಬ್ರಹ್ಮಜನ್ಮಾಸ್ಯ ಮೌಂಜೀಬಂಧನ ಚಿಹ್ನಿತಂ. ನಾನು ವೇದವನ್ನು ಓದ್ತೇನೆ ಅಂತ ಹೇಳಿ ಜನ್ನದಾರವನ್ನು ನಾನು ಇಟ್ಟುಕೊಳ್ಳೋದು, ನನಗೆ ವೇದದಲ್ಲಿ ದೀಕ್ಷೆ ಇದೆ ಅನ್ನುವುದರ ಸಂಕೇತ ಜನ್ನದಾರ ಅಂದರೆ ಯಜ್ಞೋಪವೀತ. ಅದು ಯಜ್ಞದ ದಾರ ಇದೆ, ಆ ಯಜ್ಞವನ್ನು ಜನ್ನ ಅಂತ ಹೇಳಿದ್ದಾರೆ. ಯಜ್ಞದ ಈ ಜನ್ನದಾರ ಅದು ಜನಿವಾರ ಆಗಿದೆ ನಮ್ಮ ಬಾಯಲ್ಲಿ. ಮೂಲಭೂತವಾಗಿ ಯಜ್ಞೋಪವೀತ ಏನಿದೆ ಅದು ಯಜ್ಞದ ದಾರ, ಆಮೇಲೆ ಜನ್ನದಾರ ಅಂತ ಆ ತರಹದ ಪದಗಳು ನೋಡಿ. ಉದಾಹರಣೆಗೆ ತಲೆಗಿಂಬು ಅಂತಿರಲಿಲ್ವೇ? ತಲೆಗೆ ಇಂಬು ಆಸರೆ ತಲೆಗಿಂಬು, ಆಮೇಲೆ ತಲೆ ದಿಂಬಾಯಿತು, ಆಮೇಲೆ ತಲೆ ಹೋಯಿತು ದಿಂಬುಳ್ಕೋತು ಅಂತ. ಹಾಗೆ ನಾವು ಪದವನ್ನು ಚಿಂತನೆ ಮಾಡ್ತಾ 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 ಅದರ ಮೂಲಾರ್ಥವನ್ನು ತಿಳಿದುಕೊಳ್ಳದೆ ಈ ರೀತಿ ಹೋಗ್ತಾ ಇರುತ್ತೆ, ಎಲ್ಲಿಂದ ಎಲ್ಲಿಗೋ. ಹಾಗೆ ಜನ್ನದಾರ, ಯಜ್ಞದ ದಾರ ಜನ್ನದಾರ ಆಗಿರೋದು. ಅದರ ಸಂಕೇತವೇ ಅದು. ನಾನು ವೇದ ದೀಕ್ಷಿತ, ನಾನು ವೇದನಿಷ್ಠ. ಹೆಣ್ಣು ಮಕ್ಕಳ ಮಾಂಗಲ್ಯ ಅನ್ನೋದು ಅವರ ಒಂದು ಕಮಿಟ್ಮೆಂಟನ್ನು ಹೇಳುತ್ತೆ. ನಾನು ಈಗಾಗಲೇ ಒಬ್ಬ ಪುರುಷನ ಜೊತೆಯಲ್ಲಿ ಬಾಳುವೆಯನ್ನು ಹಂಚಿಕೊಳ್ತಾ ಇದ್ದೇನೆ, ಧರ್ಮ ಅರ್ಥ ಕಾಮಗಳನ್ನು ಒಬ್ಬನ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅನ್ನೋದರ ಸಂಕೇತ ಅಷ್ಟೇ ಅದು. ಮೊನ್ನೆ ಅದೇ ಸ್ತ್ರೀವಾದದ ಬಗ್ಗೆ ಹೇಳಿದ್ರು. ಆ ಸ್ತ್ರೀವಾದದಲ್ಲಿ ಮಾಂಗಲ್ಯ ಅನ್ನೋದು
ನಮ್ಮ ದಾಸ್ಯದ ಸಂಕೇತ, ಗುಲಾಮಗಿರಿಯ ಸಂಕೇತ ಹಾಗೆಲ್ಲರಿಗೂ ಉಂಟು. ಇವರು ಮಾಡೋದಾದರೆ MNCಗಳ ವಿರುದ್ಧ ಮಾಡಬೇಕು. ನಾಯಿಗಳ ತರಹ ಟ್ಯಾಗ್ ಕೊಟ್ಟು ಕಟ್ಟಿರ್ತಾರೆ, ಅದನ್ನು ವಿರೋಧಿಸಲಿ ನೋಡುವ. ಅದರ ಅಭಿಪ್ರಾಯ ಏನು? ಟ್ಯಾಗಿನದ್ದಾಗಲಿ ಬ್ಯಾಜಿನದ್ದಾಗಲಿ ಎಲ್ಲರಿಗೂ ನಾನಿದು ಅಂತ ಹೇಳಲಿಕ್ಕಾಗಲ್ಲ. ವೇಷದಿಂದ ತಿಳ್ಕೊಳ್ಬೇಕು. ನಾನವನು ಅಂತ ಎಲ್ಲರಿಗೂ ಹೇಳಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಲಾಂಛನ ಇರುತ್ತೆ. ಯಾವತ್ತೂ ಅಷ್ಟೇ, ಒಂದು ಲಾಂಛನ ಅನ್ನೋದು ನಮ್ಮ ಕಮಿಟ್ಮೆಂಟನ್ನು ಹೇಳುತ್ತೆ. ಹಿಂದಿನ ಕಾಲದಲ್ಲಿ ಧ್ವಜ ಇದ್ದದ್ದು ಅದೇ ಕಾರಣಕ್ಕೆ. ನೋಡಿ, ಭೂರಿಶ್ರವಸ್ಸು ಯೂಪಧ್ವಜ. ಭೂರಿಶ್ರವಸ್ಸು ಅಂತ ಒಬ್ಬ ಮಹಾಭಾರತದ ಪ್ರಧಾನವಾದ ವೀರ, ಅವನು ದುರ್ಯೋಧನನ ಪಕ್ಷದಲ್ಲಿ ಇದ್ದ. ಯೂಪಕೇತು. ಯೂಪ ಅಂತಂದರೆ ಯಜ್ಞದಲ್ಲಿ ಬಲಿಗಂಬ ನೈವೇದ್ಯ, ಒಂದು ಕಂಬದ ಪಕ್ಕ ನೈವೇದ್ಯವನ್ನು ಕೊಡ್ತಾ ಇದ್ದರು. ಆ ಬಲಿಗಂಬದ ಚಿಹ್ನೆಯನ್ನು ಧ್ವಜದಲ್ಲಿ ಹೊಂದಿದ್ದ. ಅಂದರೆ ನನ್ನ ಇಡೀ ಜೀವನ ಯಜ್ಞವಾಗಿ ನಾನು ಭಾವಿಸಿದ್ದೇನೆ ಅಂತ ಅದರ ಅಭಿಪ್ರಾಯ. ಹಾಗೆ ಅರ್ಜುನ ಕಪಿಧ್ವಜ, ನನ್ನ ಇಡೀ ಜೀವನವನ್ನು ಪ್ರಾಣೋಪಾಸಕನಾಗಿ ಕಳಿತೇನೆ, ನಾನು ಪ್ರಾಣೋಪಾಸಕ ಅಂತನ್ನುವುದರ ಸೂಚನೆ ಅವನು ಕಪಿಧ್ವಜ. ಹಾಗೆ ದ್ರೋಣಾಚಾರ್ಯರು ವೇದಿಧ್ವಜರು.